ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಶೇಂಗಾ ಚಟ್ನಿ ಮತ್ತು ಗುರಳ್ ಚಟ್ನಿ ಆರ್ಡರ್ ಬಂದಿತ್ತು, ಮಾಡ್ತಾ ಇದ್ದೀನಿ ಬೆಳಗ್ಗೆನೆ. ಎಷ್ಟೋ ಜನ ಕೆಲಸ ಇಲ್ಲ ಏನು ಮಾಡೋದು ಅಂತ ಕೇಳ್ತಾ ಇರ್ತೀರಾ. ಈ ನನ್ನ ಚಾನಲ್ ಮೂಲಕ ಕೆಲವೊಂದು ಐಡಿಯಾಗಳು ನಿಮಗೆ ಲಭಿಸಬಹುದು ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಫಾಲೋ ಮಾಡಿ ಹೋಮ್‌ಮೇಡ್ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇವಾಗ ಎಗ್ ಬ್ರಿಜ್ ಮಾಡೋಣ. ಒಂದು 4 ಎಗ್ ಬೇಕಾಗುತ್ತೆ. ನಾವು 4 ಜನ ಇರೋದ್ರಿಂದ. ಒಂದೆರಡು ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಶುಂಠಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು 4-5 ಹೆಸಳು ಕರಿಬೇವು, ಒಂದು 2 ಯಾಲಕ್ಕಿ, ಒಂದು 4 ಲವಂಗ ಬೇಕಾಗುತ್ತೆ. ಇದು ಒಗ್ಗರಣೆಗಾಗಿ ತುಂಬಾ ಈಸಿ, ಟೇಸ್ಟಾಗಿ ಕೂಡ ಬರುತ್ತೆ. ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೆ. ಎಣ್ಣೆಗೆ ಮೊದಲು ನಾನು ಯಾಲಕ್ಕಿ ಮತ್ತು ಲವಂಗ ಹಾಕ್ತಾ ಇದ್ದೀನಿ. ಈ ಥರ ಎಣ್ಣೆಗೆ ಚಕ್ಕೆ ಲವಂಗ ಹಾಕೋದ್ರಿಂದ ಒಂಥರ ಡಾಬಾ ಸ್ಟೈಲು, ಡಾಬಾ ರುಚಿ ಬೇಕು, ಹೋಟೆಲ್ ಸ್ಟೈಲ್ ಅಂತೆಲ್ಲ ಆ ಥರ ರುಚಿ ಟೇಸ್ಟ್ ಬರುತ್ತೆ. ಇದ್ರ ಘಮ ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ಹೆಚ್ಚಿಟ್ಟಂತಹ ಹಸಿರು ಮೆಣಸಿನ್ಕಾಯಿನ ಎಣ್ಣೆಗೆ ಮೊದಲು ಹಾಕಿ, ಈರುಳ್ಳಿ ಮೊದಲು ಹಾಕೋಕ್ಕೆ ಹೋಗಬೇಡಿ. ಈ ಥರ ಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣವೇ ಆನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊದಲು. ಈಗ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿನೂ ಕೂಡ ತುಂಬಾ ಫ್ರೈ ಮಾಡಬೇಕಾಗುತ್ತೆ. ಅಂದರೆ ಒತ್ತೋ ಥರ ಅಲ್ಲ, ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕದು. ಕರಿಬೇವು ಈರುಳ್ಳಿ ಎರಡನ್ನೂ ಸೇರಿಸಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಾಗಿ ಕ್ವಿಕ್ಕಾಗಿ ಕೂಡ ಮಾಡಬಹುದು. ಅನ್ನ ಚಪಾತಿ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ರೊಟ್ಟೆಗೆ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಲೇಬೇಡಿ ನೀವು. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ ಕೂಡ ನಮ್ಮದೇ ಮಷಿನ್ ಇರೋದ್ರಿಂದ ನಾವು ಮಾರಾಟ ಕೂಡ ಮಾಡ್ತೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇವಾಗಲೇ ಇರೋದು ಎಗ್ಗನ್ನು ಯಾವ ಥರ ಹಾಕೋದು ಅಂತ. ಎಗ್ಗನ್ನು ಈ ಥರ ಹಾಕಬೇಕು. ಹಾಕಿದ ತಕ್ಷಣ ಈ ಥರ ಸ್ಮ್ಯಾಶ್ ಮಾಡಿ ಕಲ್ಸೋಕ್ಕೆ ಹೋಗಬಾರ್ದು. ಇದನ್ನು ಸ್ವಲ್ಪ ಇದಾಗಲಿ, ಇದು ಆಮ್ಲೆಟ್ ಥರ ಆಗಲಿ, ಆಮೇಲೆ ಫ್ರೈ ಮಾಡಿ. ಈ ಥರ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಎಗ್ ಸ್ವಲ್ಪ ಬಾಯಿಗೆ ಹತ್ತುತ್ತೆ ತಿನ್ನುವಾಗ, ಇಲ್ಲದೆ ಹೋದರೆ ಎಲ್ಲ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಇದೇ ಥರ ಮಾಡಿ, ತುಂಬ ರುಚಿಯಾಗಿ ಟೇಸ್ಟಾಗಿ ಬಂದಿತ್ತು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಬಹಳ ಬೇಗನೆ ಮಾಡುವಂತಹ ರೆಸಿಪಿ ಇದಾಗಿರುತ್ತೆ. ಇದನ್ನು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಮಾಡ್ಬೋದು. ಅಷ್ಟೊಂದು ಈಜಿ